ನೋಡ್ರಿ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಮ್ಮ ಬಾಜಿನಾಳ ಸೀಮೆ ಹಾಗೂ ಪರಮಟ್ಟಿ ಸೀಮೆ ಆಗಿರುವಂಥ ಒಂದು ಹೊಲದಲ್ಲಿ ನಮ್ಮ ಹಳೆದವರ ಮೂರ್ತಿಗಳು ಸಿಕ್ಕಿರುತ್ತವೆ. ಅದರ ಬಗ್ಗೆ ನಮ್ಮ ಹಿರಿಯರು ಒಂದು ಮಾಹಿತಿ ಕೊಡ್ತಾರೆ, ಕೇಳೋಣ. ಇವತ್ತಿನ ದಿವಸದಲ್ಲಿ ಬಾದಿಮಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಂಥ ಸಕಲ ಭಕ್ತರಿಗೆ ಇವತ್ತು ನಾವೆಲ್ಲ ಹೇಳೋದೇನಂತಂದ್ರೆ, ಇವತ್ತು ಹಲವಾರು ದಿನಗಳಲ್ಲಿ ಜಾಗೀರ್ತಿಮೆಟ್ಟಿ ಗುರುಸ್ಥಳ ಇತ್ತು, ಬಾದಿಮಳು ದೇವಸ್ಥಾನ ಇತ್ತು. ಎರಡೂ ಕೂಡಿ ಇವತ್ತು ದೇವರದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಬಾದಿಮಳ ಗ್ರಾಮದಿಂದ ದೇವರು ಜಾಗೀರ್ತಿಮೆಟ್ಟಿ ಗ್ರಾಮಕ್ಕೆ ಹೋಗಿ ಅಲೆ ಬೆಲೆ ಕೊಟ್ಟು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ರು. ಹಲವಾರು ದಿವಸಗಳಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಇದೊಂದು ದೇವರು ಕುದುರೆ, ಈ ಅಜ್ಜಾರು ಕುದುರೆಗಳು ಮತ್ತೊಬ್ರು ಇನ್ನೊಬ್ರು ಇದ್ದಾರ. ಈಗ ದೇವರುಗಳು ಅವ್ರು ಏನು ಹೇಳ್ತಿದ್ರು, ಈ ಹುತ್ತದಲ್ಲಿ ದೇವರುಗಳು ಇದ್ದಾವು ಅಂತ ಹೇಳಿ ಕೆಲವಷ್ಟು ದಿನಗಳ ಹಿಂದೆ ಹೇಳ್ತಾ ಇದ್ರು. ಆದರೂ ಜನಗಳು ಇವತ್ತಿನ ದಿನದಲ್ಲಿ ಮೂಢನಂಬಿಕೆ ಇರ್ಬೋದು ಅಂತ ಹೇಳಿ ಜನಗಳು ತಿಳ್ಕೊಂಡಿದ್ರು. ಅದು ಇವತ್ತಿನ ದಿವಸದಲ್ಲಿ ಸತ್ಯಾಂಶ ಏನು ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಕ ಇವತ್ತು ದೇವರು ತಮ್ಮ ಪವಾಡನ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಒಂದು ಅಜ್ಜಾರ್ ಹೇಳಿದಾಗ ಎಲ್ಲಾ ದೈವ ಕೂಡಿ ಒಪ್ಪಂದ ನೀಡಿತು. ಮತ್ತೆ ಸುತ್ತಮುತ್ತಲ ಗ್ರಾಮಗಳಿಂದಂತ ಎಲ್ಲಾ ಭಕ್ತರಿಗೆ ಬರಕ ಹೇಳಿದ್ರು. ಆದ್ರೆ ಬರ್ತಕ್ಕಂಥ ಭಕ್ತರು ಇವತ್ತು ಇಷ್ಟ ಮಂದಿ ಬಂದ್ರ, ಇವತ್ತು ಸುಳ್ಳ್ಯವದ ಕರೆಯವದ ಅಂತಕ್ಕಂಥ ಮಾತೆ ಹೇಳಿ ಎಲ್ಲರೂ ಇಷ್ಟ ಬಂದ್ರ. ಆದ್ರೆ ಇವತ್ತು ನಿಜಾಂಶ ಏನು ಅಂತಕ್ಕಂಥದ್ದಂದ್ರ ಇವತ್ತು ಯಾವ ಹುತ್ತಾನು ಎಬ್ಬಿಲ್ಲ, ಯಾವುದು ಮುಚ್ಚಿಲ್ಲ, ದೇವ್ರು ಇಟ್ಟರ ಅಂತಕ್ಕಂಥ ಭಾವನೆ ಯಾವುದಿಲ್ಲ. ಇವತ್ತು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತಕ್ಕಂಥ ಒಂದು ವಿಷಯದಲ್ಲಿ ಎಲ್ಲ ದೈವದವರು ಒಂದ ಹಳ್ಳಿಯಲ್ಲ, ಒಂದ ಊರಲ್ಲ, ಎಲ್ಲ ಹಳ್ಳಿಗಳಂತ ಬಂದಂತ ಭಕ್ತರಿದ್ರೆ ಎಲ್ಲ ಭಕ್ತರನ್ನ ಕುಂದಿರಿಸಿ ಇವತ್ತು ಅಜ್ಜಾರು ಬೇಕಾಸಿ ತಗೊಂಡು ನೀವೇ ಎಬ್ಬ್ರಪ್ಪ ಅಂದಾಗ ಇವತ್ತು ಎಬ್ಬಿದಾಗ ಫಸ್ಟ್ ದೇವ್ರು ಬಂದಿದ್ದು ಇಲ್ಲೊಂದು ಸಣ್ಣ ದೇವ್ರಿಗಲ್ಲ, ಈ ದೇವ್ರು ಬಂತು. ನೆಕ್ಸ್ಟ್ ಮತ್ತೆ ಬೇಡ ಅಲ್ಲೊಂದು 2 ದೇವ್ರದವ ಅಂತ ಹೇಳಿದ್ರು ಅಜ್ಜಾರ್. ಇವತ್ತು ಈ ಅಜ್ಜಾರ್ ಹೇಳಿದಾಗ ಹೋಗಿ ಆ ಪಿಕಾಸಿ ತಗೊಂಡು ಆ ಹುತ್ತ ಹಡ್ಡಿದಾಗ ದೇವ್ರ ದೊರಕಂತ ಈ ಅಜ್ಜಾರ್ ಕೈಯಾಗ ಈ ದೇವ್ರ ದೊರಕಿದೆ. ನೆಕ್ಸ್ಟ್ ಮತ್ತೆ ಹೊಳ್ಳಿ ಇನ್ನೂ ಒಂದು ದೇವ್ರಿದೆ ಅಂತಂದ್ರು. ಜನಗಳ ಸುಳ್ಳು ಅಂತ ತಿಳ್ಕೊಂಡಿದ್ರೆ ಎಲ್ಲಾ ಭಾವನೆಯನ್ನು ಜನರು ಭಕ್ತಿಗೆ ಮೆಚ್ಚಿರು. ಆ ದೇವ್ರು ಕೂಡ ಈ ಅಜ್ಜಾರ ನೋಡ, ಈ ಅಜ್ಜಾರು ಇವ್ರದ್ದು ಪ್ರಾಪರ್ ಆಗೋಲಿ ಗಂಗಾವತಿ ತಾಲೂಕು ಆಗೋಲಿ ಗ್ರಾಮದಿಂದ ಬಂದಂತವ್ರು. ಇವತ್ತು ಇವ್ರವರ ಒಡನಾಟ ಇತ್ತು. ಇವತ್ತೆಲ್ಲ ಜನರಿಗೆ ದೇವರನ್ನ ದೊರಕಿಸಿ ಕೊಟ್ಟಾರ. ಇವತ್ತು ಸತ್ಯಾಂಶಕ್ಕಂತಕ್ಕಂಥದ್ದು ಪ್ರಾಮಾಣಿಕ 100ಕ್ಕೆ 100 ಇವತ್ತ ಸತ್ಯ. ಇವತ್ತ ಕೆಲವೊಬ್ರು ಅಜ್ಜಾರ ಅದಾರ, ಅವರು ಸುಳ್ಳು ಹೇಳಿ ಬಟ್ಟಿ ಜೀವನ ಮಾಡ್ತಾರ. ಅದನ್ನ ಮತ್ತೊಬ್ಬರಿಗೆ ಬಗ್ಗೆ ನಾವು ಹೇಳಲ್ಲ. ಇವತ್ತು ಪ್ರತ್ಯಕ್ಷ ಕಂಡಂತ ದೇವ್ರು ಅಂದ್ರೆ ಇವತ್ತು ಎಲ್ಲರೂ ಕೂಡಿ ಈ ದೇವ್ರಿಗೆ ಎಲ್ಲರೂ ನಾವು ಶರಣಾಗತಿ ಆಗೋಣ, ಕೈ ಮುಗಿಯೋಣ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಮ ಮನೆ ಎದ್ದ ತೆಗ್ಯಾರ, ನಾನು ತಲೆ ಮುಗಿದ್ರೆ 3 ತಲೆ ಆಗ್ತಿರದ ಇಲ್ಲಿ ಅದಾರಂತ ಎಲ್ಲಾರು ಹೇಳ್ತಿದ್ರಿ. ಅವ್ರು ಒಟ್ಟ 3 ತಲೆ ಅದನ್ರಿ, ನಂದ ತಲೆ ಮುಗಿದ್ರೆ 3 ತಲೆ ಅದ್ರ ಸರ್ ಇಲ್ಲಿ ಒಟ್ಟ ಆ ಹುತ್ನ್ಯಾಗ ಐತಿ ಅಂತ ಹೇಳ್ಯಾರಿ. ನಾವು ಗೌಡ್ರ ಅಂತಾರಿ, ನಮ್ ಗಡ್ಡ ಹೆಸರು ಅಲ್ರಿ ಐತಿ ಅನ್ನೋದು ನಿಮ್ಮ ಪಕ್ಕ ಅವಾಗ್ಲಿಂದ ಕನ್ಫರ್ಮ್ ಐತ್ರಿ. ನಾವು ಗಂಧ ಏರ್ಸ್ಕೊಂತಾನೆ ಅದೀವಿ ಅಂದ್ರಿ. ಅವ್ರು ಯಾವಾಗ್ಲೂ ಅದನ್ನ ಪೂಜೆ ಮಾಡ್ಕೊಂತ ಐತಿ, ಒಟ್ಟು ಯಾವಾಗ್ಲೂ ಇರ್ಲಿತ್ತ ಮಾಡ್ಯಾರ. ಬಟ್ ನಿನ್ನೆ ರಾತ್ರಿ ಅಲ್ಲಿಗೆ ದರ್ಗಾಕ್ ಹೋಗ್ಬೇಕನ್ನೋ ಟೈಮ್ ಕೂಡಿ ಬಂದೈತಿ. ಎಲ್ಲಾರು ಅದನ್ನ ಹೇಳ್ತಿದ್ರಿ. ನಾವು ಗಂಧನ ಏರ್ಸಿದ್ರಿ, ಸಕ್ರೆ ಅನ್ಸಿದ್ರಿ, ಅಮಾಸಿ ಬೇಸ್ತಾರ್ಕೊಮ್ಮೆ ಎಲ್ಲ ನಾವು ಏನ್ ಪೂಜೆ ಮಾಡ್ಬೇಕು ದರ್ಗಾಕ್ ಇಲ್ಲೇ ಪೂಜೆ ಮಾಡ್ತಿದ್ರಿ ನಾವು. ಅಂದ್ರ ಅವ್ರ ಏನಂದ್ರಿ, ಕೆಲ ಮಂದಿ ತೆಗಿತೀವಂದ್ರ ಅವ್ರ ಶಕ್ತಿ ಅವ್ರ ಭಕ್ತಿ ಬರಲ್ರಿ. ಅವ್ನ್ ಕರ್ತಕ್ಕಿದ್ರ ಬರ್ತೈತಿ, ಅವ್ನ ಕರ್ತಕ್ಕಿಲ್ಲಕ್ ಬರತ್ ನಾವು ಒಟ್ಟ ಕೇರ್ ಮಾಡಿದಿಲ್ರಿ. ಅವ ಬಾಳ ಸತ ತಗದಿಲ್ರಿ ಅದನ್ನ ಮತ್ ಇವತ್ತ ನಮ್ ಮಗನ ಹಿಡಿತಾನ್ರಿ ದೇವ್ರು. ನಮ್ ಸ್ವಂತ ಮಗನ ಹಿಡಿತಾನ್ರಿ. ಮತ್ತ ಅವ ನಾವು ಈಗ ಒಂದ್ 2 ಹುತ್ತೇ ಬಂದವಲ್ಲ ರೀ, ಹೌದಲ್ರಿ? ಇಲ್ಲ ನನ್ನ ಹೆಸರು ರಾಮಗೌಡ್ರೆ. ನಾನು ಸವಾರಿ ಮಾಡಕತ್ತು 6 ವರ್ಷ ಆಯ್ತು. 2 ವರ್ಷ ದೇವ್ರು ಕೊಟ್ಟಿಲ್ಲ, 4 ವರ್ಷ ಆಯ್ತು ದೇವ್ರು. ಈಗ ಬಂದರೆ 7 ವರ್ಷ ಆಯ್ತು ನಾನು ಹಿಡಿಯಕತ್ತು. ದಿನ ಸೊಪ್ಪಂದಾಗ ಬಂದು ನಾನು ಇಲ್ಲಿದ್ದೀನಿ ಅಂತ ಹೇಳ್ತಿದ್ದ ಅಜ್ಜ. ಹೇಳಿದಾಗ ಮೈಕ್ ತುಂಬಿ ಅಲ್ಲಿಗೆ ಹೋಗಿದ್ದಾರೆ, ಇಲ್ಲಿಗೆ ಸವಾರಿ ಮಾಡಿದ್ದಾನೆ. ಮಾಡಿ ಕಟ್ಟ ಒಂದು ನಿಧಾನ ಆಗ್ತಿದ್ದಿಲ್ಲ. ಮಸೀದಿಗೆ ಬಂದು ಅಲ್ಲಿ ಹೋಗಿ ನಾನು ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದೆ. ದೈವನ ಕರ್ಕೊಂಡು ಹೋಗಿ ಪೌಡವನ್ನು ತೋರಿಸ್ಕೊಂಡಿದ್ದಾನೆ. ಆದರೆ ಈಗ ಬಂದಂಥ ಪೌಡ ಅಂತ ಗೊತ್ತಾಗ್ತಾ ಇಲ್ಲ, ಆ ನಮೂನೆ ತೋರಿಸಿದ್ದೇನೆ ಅಜ್ಜ ಅಂತ ಹೇಳ್ತೇನೆ.